ಟಾಲ್ ಬೈಕ್ಸ್ ಮೇಕ್ ಯು ಬೆಟರ್ ರೈಡರ್. ಇದನ್ನು ನಾನು ಮಾತ್ರ ಅಲ್ಲ, ತುಂಬ ಎಕ್ಸ್ಪೀರಿಯನ್ಸ್ಡ್ ರೈಡರ್ಸ್ ಹೇಳ್ತಾರೆ. ಇಟ್ ಈಸ್ ಬೇಸಿಕಲಿ ಲೈಕ್ ಸೈಕಾಲಜಿಕಲ್ ಲೆವೆಲಲ್ಲಿ, ಕಾನ್ಫಿಡೆನ್ಸ್ ಲೆವೆಲಲ್ಲಿ ಯು ಬಿಕಮ್ ಅ ಬೆಟರ್ ರೈಡರ್. ತುಂಬ ಜನರಿಗೆ ಬೈಕ್ ಹೈಟ್ ಜಾಸ್ತಿ ಆಯಿತು ಅಂತ ಹೆದರಿಕೆಯಾಗಿ ಎಷ್ಟೋ ಬೈಕ್ ತಗೊಳ್ಳೋದೇ ಇಲ್ಲ. ಆ್ಯಕ್ಚುಲಿ ಹೈಟ್ ಮ್ಯಾಟ್ರ್ ಆಗಲ್ಲ. ಸೊ ಟಾಲ್ ಬೈಕ್ಸ್ ಮೇಕ್ ಯು ಬೆಟರ್ ರೈಡರ್ ಅಂತ ಯಾಕೆ ಹೇಳಿದ್ದು ಅಂದರೆ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ಬೂಸ್ಟ್ ಮಾಡ್ತದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ತುಂಬ ಜನ ADV ಬೈಕ್ಸನ್ನು ಯಾಕೆ ತೊಗೊಳ್ಳಲ್ಲ ಅಂದರೆ, ಮಚ್ಚ ಬೈಕ್ ತುಂಬ ಉದ್ದ ಆಯಿತು, ನನಗೆ ಕಾಲು ಎಟಕ್ಕಲ್ಲ ಅಂತ. ಸೊ ನಿಮಗೆ ಆ್ಯಕ್ಚುಲಿ ಕಾಲು ಫುಲ್ ಫ್ಲ್ಯಾಟ್ ಆಗಬೇಕು ಅಂತ ಇಲ್ಲವೇ ಇಲ್ಲ. ಈವನ್ ನಿಮ್ಮ ಟಿಪ್ ಟೋ ಆದರೂ ಆ್ಯಕ್ಚುಲಿ ನಿಮಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಕಾಗ್ತದೆ. ಯಾಕಂದರೆ ಒಂದು ಕಾಲಲ್ಲಿ ಫುಲ್ ಫ್ಲ್ಯಾಟ್ ಫ್ಲೂಟ್ ಮಾಡಿ ಇನ್ನೊಂದು ಕಾಲನ್ನು ನೀವು ರೇರ್ ಬ್ರೇಕಲ್ಲಿ ಇಟ್ಟಿರ್ತೀರ. ಇದರಿಂದ ಆ್ಯಕ್ಚುಲಿ ನಿಮ್ಮ ಬ್ಯಾಲೆನ್ಸ್ ಬೆಟರ್ ಆಗ್ತದೆ. ಅಂದರೆ ಸ್ಲೋ ಗೋಯಿಂಗ್ ಟ್ರಾಫಿಕಲ್ಲಿ ಅಥವಾ ಟ್ರಾಫಿಕ್ ಜಾಸ್ತಿ ಇದೆ ಅಥವಾ ಬ್ಲಾಕ್ ಆದಾಗ ಯು ವಿಲ್ ಟ್ರೈ ನಾಟ್ ಟು ಕೀಪ್ ಯುವರ್ ಲೆಗ್. ಆಗ ನೀವು ನಿಮ್ಮ ಬ್ಯಾಲೆನ್ಸನ್ನು ಬೆಟರ್ ಮಾಡ್ಕೊಳ್ತೀರಾ. ಅಂದರೆ ಬಾಡಿ ಬ್ಯಾಲೆನ್ಸ್ ಆಗಲಿ, ಬೈಕ್ ಬ್ಯಾಲೆನ್ಸ್ ಆಗಲಿ, ಅಥವಾ ನಿಮ್ಮ ತಿಕ್ಕ ಬ್ಯಾಲೆನ್ಸ್ ಆಗಲಿ. ಸೊ ಇದರಿಂದ ನೀವು ಒಂದು ರೀತಿಯಲ್ಲಿ ಬೆಟರ್ ರೈಡರೇ ಆಗ್ತೀರಾ. ಮತ್ತು ಇನ್ನೊಂದು ಪಾಯಿಂಟ್ ಏನಂದರೆ, ಇಂಥ ADV ಮೋಟರ್ ಸೈಕಲಲ್ಲಿ ನೀವು ಮೇಲೆ ಕೂತಿರೋದ ಕಾರಣ ನಿಮ್ಮ ವಿಷನ್ ಚೆನ್ನಾಗಿರ್ತದೆ. ಸೊ ನಿಮ್ಮ ರೈಡಿಂಗ್ ವಿಷನ್ ಜಾಸ್ತಿ ಇದ್ದ ಕಾರಣ ನಿಮ್ಮ ರೈಡಿಂಗ್ ಸ್ಕಿಲ್ಸು ಬೆಟರ್ ಆಗ್ತದೆ. ನಿಮ್ಮ ಬ್ರೇಕಿಂಗ್ ಟೈಮ್ ಆಗಲಿ, ನಿಮ್ಮ ಆಕ್ಸಲರೇಷನ್ ಟೈಮ್ ಆಗಲಿ ಎಲ್ಲ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಬೇಕಾಗ್ತದೆ. ಇನ್ನೊಂದು ಮ್ಯಾಟ್ರ್ ಏನಂದರೆ, ಅಡ್ವೆಂಚರ್ ಮೋಟರ್ ಸೈಕಲಲ್ಲಿ ನೀವು ಬ್ರೇಕ್ಸ್ ಸ್ಟ್ರೀಟ್ ಬೈಕ್ ಅಥವಾ ಸ್ಪೋರ್ಟ್ಸ್ ಬೈಕಲ್ಲಿ ಹಾಕಿದಾಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇದರದ್ದು ಸಸ್ಪೆನ್ಷನ್ ಟ್ರಾವೆಲ್ ತುಂಬ ಜಾಸ್ತಿ ಇರುತ್ತೆ. ಸೊ ನೀವು ಸಡನ್ ಬ್ರೇಕ್ ಹಾಕಿದರೆ ಬೈಕ್ ತುಂಬ ಮೂವ್ ಆಗ್ತದೆ. ಸೊ ಇವೆನ್ಚುಲಿ ನೀವು ನಿಮ್ಮ ರೈಡಿಂಗ್ ಸ್ಟೈಲ್ ಏನು ಮಾಡ್ತೀರಾ ಅಂದರೆ, ಬ್ರೇಕಿಂಗನ್ನು ನೀವು ಒಂದು ಗ್ರ್ಯಾಜುವಲ್ ಆಗಿ ಹಾಕಲಿಕ್ಕೆ ಟ್ರೈ ಮಾಡ್ತೀರಾ. ಇದರಿಂದ ನೀವು ಇಂಜಿನ್ ಬ್ರೇಕಿಂಗ್ ಆಗಲಿ ಅಥವಾ ನಿಮ್ಮ ರೇವ್ ಮ್ಯಾಚಿಂಗ್ ಆಗಲಿ ನಿಮ್ಮದು ಈ ಸ್ಕಿಲ್ಸು ಬೆಟರ್ ಆಗ್ತದೆ. ADV ಮೋಟರ್ ಸೈಕಲಲ್ಲಿ ಸಸ್ಪೆನ್ಷನ್ ಟ್ರಾವೆಲ್ ಜಾಸ್ತಿ ಇರೋದ್ರಿಂದ ನಿಮಗೆ ಟ್ರಾವೆಲ್ ಕೂಡ ಜಾಸ್ತಿ ಮಾಡ್ಬೋದು. ಆ್ಯಂಡ್ ಬ್ಯಾಡ್ ರೋಡ್ಸ್ ಎಲ್ಲ ನಿಮಗೆ ಫೀಲ್ ಆಗೋದಿಲ್ಲ. ಸೊ ನಿಮ್ಮ ಎಂಡ್ಯೂರೆನ್ಸ್ ಲೆವೆಲ್ ಕೂಡ ಜಾಸ್ತಿ ಆಗ್ತದೆ. ಅಂದರೆ ನೀವು ದಿನಕ್ಕೆ ಒಂದು 300 ಕಿಲೋಮೀಟರ್ ರೈಡ್ ಮಾಡಲಿಕ್ಕೆ ಆಗ್ತಿದ್ದಾವ, ಅರೌಂಡ್ 400-500 ಕಿಲೋಮೀಟರ್ಸ್ ಹೋಗಲಿಕ್ಕೆ ಜಾಸ್ತಿ ಇಷ್ಟಪಡ್ತೀರಾ. ಯಾಕಂದರೆ ನೀವು ಆಲ್ರೆಡಿ ಕಂಫರ್ಟ್ ಲೆವೆಲಲ್ಲಿ ಇರ್ತೀರಾ, ನಿಮಗೆ ಟಯರ್ಡ್ ಆಗೋದಿಲ್ಲ. ಸೊ ನಿಮ್ಮ ಹೈಟ್ ಕಮ್ಮಿ ಇದೆ ಅಥವಾ ಕಾಲೇಟ್ ಆಗೋದಿಲ್ಲ ಅಂತ ಹೇಳಿ ನೀವು ನಿಮ್ಮ ಡ್ರೀಮನ್ನು ಸ್ಯಾಕ್ರಿಫೈಸ್ ಮಾಡಬೇಡಿ. ಸ್ವಲ್ಪ ಕಾಲೇಟ್ ಆಗ್ತಿದ್ರೆ ನೀವು ADV ಮೋಟರ್ ಸೈಕಲ್ ಆರಾಮ್ಸೆ ತಗೊಳ್ಬೋದು. ಆ್ಯಂಡ್ ಯು ಕ್ಯಾನ್ ಮ್ಯಾನೇಜ್. ಅಂದರೆ ಒಮ್ಮೆಗೆ ಆಟೋಮೆಟಿಕ್ ಆಗಿ ಬರುವ ಸ್ಕಿಲ್ ಅಲ್ಲ ಇದು. ಇವೆನ್ಚುಯಲಿ ಇಟ್ ವಿಲ್ ಮೇಕ್ ಯು ಅ ಬೆಟರ್ ರೈಡರ್. ಸೊ ಓವರ್ ಆಲ್ ಆಗಿ ನೋಡ್ತಿದ್ದಾರೆ, ಟಾಲ್ ಬೈಕ್ಸ್ ಮೇಕ್ ಯು ಬೆಟರ್ ರೈಡರ್. ಸೊ ಇನ್ನು ಮುಂದೆ ನಿಮಗೆ ADV ಮೋಟರ್ ಸೈಕಲ್ ತಗೊಳ್ಳುವಾಗ ನಂದು ಹೈಟ್ ಇಲ್ಲ ಅಂತ ಹೇಳಿ ನೀವು ತಗೊಳ್ಳೋದಿಲ್ಲ ಅಂತ ಯೋಚನೆ ಮಾಡಿದರೆ ಅದನ್ನು ಯೋಚನೆ ಮಾಡಬೇಡಿ. ಯು ಆರ್ ಜಸ್ಟ್ ಬಿಕಮಿಂಗ್ ಬೆಟರ್.